ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ನಿಮ್ಮ ಮೊಬೈಲ್ಗೆ ಬರ್ತಕ್ಕಂಥ ಒಂದೇ ಒಂದು ಸಾಮಾನ್ಯ ಮೆಸೇಜ್ ನಿಮ್ಮನ್ನು ಯಮಲೋಕಕ್ಕೆ ಕಳಿಸೋ ವಾರೆಂಟ್ ಕೂಡ ಆಗಬಹುದು ಅಂತ ನೀವು ಯಾವತ್ತಾದರೂ ಯೋಚನೆ ಕೂಡ ಮಾಡಿದ್ದೀರಾ? ಜಸ್ಟ್ ಒನ್ ಕ್ಲಿಕ್, ಒನ್ ಲೊಕೇಶನ್ ಆ್ಯಂಡ್ ಗೇಮ್ ಓವರ್ ಆಗಿಬಿಡುತ್ತೆ. ಹೌದು, ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ನಡೆದಿದ್ದು ಕೂಡ ಅದೇ ಸ್ಟ್ಯಾಂಡರ್ಡ್ ಸೈಕೋ ಮಾದರಿಯ ಭಯಾನಕ ಗೇಮ್. ಧಮ್ ಇದ್ದರೆ ಒಬ್ಬನೇ ಬಾ ಅನ್ನೋ ಅಹಂಕಾರದ ಸವಾಲು ಒಬ್ಬ ಕೋಟ್ಯಾಧಿಪತಿ ಉದ್ಯಮಿಯನ್ನು ಹೇಗೆ ಯಮನ ದ್ವಾರಕ್ಕೆ ಎಳೆದುಕೊಂಡು ಹೋಯಿತು ಅನ್ನೋದೇ ಭಯಾನಕ. ಸ್ನೇಹದ ಮುಖವಾಡದ ಹಿಂದೆ ಅಡಗಿದಂಥ ಆ ಸೈಕೋ ಹಂತಕನ ಚಾಲಾಕಿ ಚಾಣಾಕ್ಷತನ ಇದು. ಡೋಂಟ್ ಮೂವ್ ಅಂದರೂ ಕೂಡ ಬಿಡಲೇ ಇಲ್ಲ. ಮುಂಜಾನೆ 3:15 ಕರಾವಳಿಯ ಕಗ್ಗತ್ತಲಲ್ಲಿ ಸದ್ದಿಲ್ಲದೆ ಬಂದು ನಿಂತು ಬಿಡುತ್ತೆ ಒಂದು ಐಷಾರಾಮಿ ಕಾರ್ನ ಡೋರ್ ಓಪನ್ ಆಗ್ತಾ ಇದ್ದಂತೆ ನಿಶಬ್ದವನ್ನು ಸೀಳ್ಕೊಂಡು ಬರುತ್ತೆ ಬ್ಯಾಕ್ ಟು ಬ್ಯಾಕ್ ಆ ಗೋಲಿಯ ಶಾಟ್ಸ್ಗಳು. ಅಲ್ಲಿಗೆ ಪ್ರಾಣ ಪಕ್ಷಿಯ ಹಾರಿ ಹೋಗಿಬಿಡುತ್ತೆ. ಸ್ನೇಹಿತರೆ, ಈ ಒಂದು ಘಟನೆ ಬಗ್ಗೆ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ನೋಡಿ, ಉಡುಪಿ ಕುಂದಾಪುರದಲ್ಲಿ ಉದ್ಯಮಿ ಐವನ್ ರಿಚರ್ಡ್ ಮಸ್ಕರೇನಸ್ ಅವರ ಮೇಲೆ ನಡೆದಂಥ ಅಮಾನವೀಯ ಕೃತ್ಯ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ನಡೆದಿದ್ದು ಅದು ಪರಲೋಕಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಕುಂದಾಪುರದ ಚರ್ಚ್ ರಸ್ತೆಯಲ್ಲಿ ಉದ್ಯಮಿ ಐವನ್ ರಿಚರ್ಡ್ ಮಸ್ಕರೇನಸ್ ನೆತ್ತರಿನ ಮಡುವಿನಲ್ಲಿ ಬಿದ್ದು ಬಿಡ್ತಾರೆ. ಇದು ಕೇವಲ ಗೋಲಿ ಹಾರಿಸಿರೋದು ಮಾತ್ರ ಅಲ್ಲ, ಇಡೀ ಪೊಲೀಸ್ ಇಲಾಖೆಗೆ ಹಂತಕ ಎಸೆದಂಥ ಓಪನ್ ಚಾಲೆಂಜ್ ಕೂಡ. ಕೇವಲ 24 ಗಂಟೆಗಳಲ್ಲಿ ಪೊಲೀಸ್ನವ್ರು ನಡೆಸಿದಂಥ ಆ ಹಂಟಿಂಗ್ ಆಪರೇಷನ್ನ ರೋಮಾಂಚಕ ಕತೆ. ಆ ಆರೋಪಿ ಸಿಕ್ಕಿದ್ದು ಹೇಗೆ ಎಲ್ಲವೂ ಕೂಡ ನೋಡಲೇಬೇಕಾಗತ್ತೆ. ನೋಡಿ, ಕೋಪ ಮನುಷ್ಯನನ್ನು ಎಷ್ಟು ಬೇಗ ಮೃಗವಾಗಿಸ್ಬಿಡುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ವಾಟ್ಸಪ್ನಲ್ಲಿ ನಡೆದ ಸಣ್ಣದೊಂದು ಜಗಳ ಈಗ 2 ಕುಟುಂಬಗಳನ್ನು ಬೀದಿಗೆ ತಂದು ನಿಲ್ಲಿಸಿರೋದು. ಒಬ್ಬ ಉದ್ಯಮಿ ಹೆಣವಾಗಿ ಮಣ್ಣು ಸೇರಿದ್ರೆ ಆತನನ್ನು ಪ್ರಾಣ ತೆಗೆದಂಥ ಹಂತಕ ಜೈಲಿನ ಕತ್ತಲ ಕೋಣೆಯಲ್ಲಿ ಈಗ ಕಣ್ಣೀರಿಡಬೇಕಾದಂಥ ಪರಿಸ್ಥಿತಿ. ಹಣಕಾಸಿನ ಜಗಳ ಮತ್ತು ಇಬ್ಬರ ನಡುವಿನ ಅಹಂಕಾರದ ಜಿದ್ದಾಜಿದ್ದಿ, ರಾತ್ರೋರಾತ್ರಿ ತೆಗೆದುಕೊಂಡಂಥ ನಿರ್ಧಾರಗಳು ಕುಂದಾಪುರದಲ್ಲಿ ನೆತ್ತರನ್ನೇ ಹರಿಸುವಂತೆ ಮಾಡಿಬಿಡ್ತು. ಇಡೀ ಕರಾವಳಿಯನ್ನು ನಡುಗಿಸಿಬಿಡ್ತು. ಸಿಗಡಿ ಶ್ರಿಂಪ್ ಅಂತ ಹೇಳಿ ಕರಿತೀವಿ ವ್ಯಾಪಾರವನ್ನು ಈ ಸಿಗಡಿ ವ್ಯಾಪಾರವನ್ನು ನಡೆಸ್ತಾ ಇದ್ದಂಥ ಐವನ್ ರಿಚರ್ಡ್ ಮಸ್ಕರೇನಸ್ ಆರ್ಥಿಕವಾಗಿ ತುಂಬ ಸಬಲರಾಗಿದ್ದಂಥ ವ್ಯಕ್ತಿ, ಉದ್ಯಮಿ ಕೂಡ ಹೌದು. ಗುರುವಾರ ರಾತ್ರಿ ಸುಮಾರು 11:45 ಗಂಟೆಗೆ ಡೆರಿಕ್ ಕ್ರಾಸ್ತಾ ದೂರವಾಣಿ ಕರೆ ಮಾಡ್ತಾರೆ. ಈ ಡೆರಿಕ್ನ ಕರೆ ಬಂದಾಗ ಇದೇ ಐವನ್ ರಿಚರ್ಡ್ ಅವರು ಆ ಕರೆಯನ್ನು ರಿಸೀವ್ ಮಾಡಿ ಮಾತನಾಡ್ತಾರೆ. ಆ ವೇಳೆ ಈ ಸಿಗಡಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಬ್ಯಾಲೆನ್ಸ್ ಇದ್ದಂಥ ಹಣದ ವಿಚಾರದಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಆ ಮಾತಿನ ಚಕಮಕಿ ಆರಂಭದಲ್ಲಿ ತುಂಬ ಸ್ಮೂತಾಗಿರುತ್ತೆ. ಮಾತನಾಡ್ತಾ ಅದು ವಿಕೋಪಕ್ಕೆ ಹೋಗುತ್ತೆ. ಅವರಿಬ್ಬರು ಕೂಡ ಸ್ವಲ್ಪ ವ್ಯಸನಿಗಳಾಗಿದ್ದರು ಅಥವಾ ಏನಾದರೂ ಹೊಟ್ಟೆಗೆ ತೆಗೆದುಕೊಂಡಿದ್ರು ಮಾದಕ ವ್ಯಸನಗಳನ್ನು. ಅಂದರೆ ಏನಾದರೂ ಆಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಆ ಸಮಯದಲ್ಲಿ ಧೈರ್ಯ ಇದ್ದರೆ ಕುಂದಾಪುರಕ್ಕೆ ಒಬ್ಬರೇ ಬಾ ಅಂಥೇಳಿ ಡೆರಿಕ್ ಸವಾಲನ್ನು ಹಾಕಿಬಿಡ್ತಾನೆ. ಆ ಸವಾಲನ್ನು ರಿಸೀವ್ ಮಾಡಿದ್ದೆ ದೊಡ್ಡ ಎಡವಟ್ಟಾಗಿಬಿಡುತ್ತೆ. ಬಳಿಕ ರಾತ್ರಿ ಸುಮಾರು 1:30 ಗಂಟೆಗೆ ಡೆರಿಕ್ ತಾನಿರ್ತಕ್ಕಂಥ ಸ್ಥಳದ ಲೊಕೇಶನ್ ಮಾಹಿತಿಯನ್ನು ಕೂಡ ಐವನ್ ಅವರಿಗೆ ಕಳಿಸ್ತಾನೆ. ಅದರಂತೆ ಶುಕ್ರವಾರ ಬೆಳಗಿನ ಜಾವ ಸುಮಾರು 3:15 ಸರಿಯಾದಂಥ ಸಮಯ ಐವನ್ ಕುಂದಾಪುರದ ಹೋಲಿ ರೊಸಾರಿಯೋ ಚರ್ಚ್ ಎದುರಿನ ರಸ್ತೆಯಲ್ಲಿ ತಮ್ಮ ಕಾರನ್ನ ನಿಲ್ಲಿಸಿ ಡೆರಿಕ್ ಬರೋದನ್ನೇ ಕಾಯ್ತಾ ಕೂತ್ಬಿಡ್ತಾರೆ. ನೋಡಿ, ನಿಮಗೆ ಇದು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ಈ ಕೇಸನ್ನು ಭೇದಿಸಿದ್ದು ಹೇಗೆ ಎಲ್ಲವನ್ನೂ ಕೂಡ ಹೇಳ್ತೀನಿ. ಕಳೆದ 7 ವರ್ಷಗಳಿಂದ ಇವಾನ್ ಅನ್ನೋ ಮಹಿಳೆ ಜೊತೆ ವಾಸ ಮಾಡ್ತಾ ಇದ್ದಂಥ ವ್ಯಕ್ತಿ ಐವನ್ ರಿಚರ್ಡ್ ಆ ಕಳಿಸಲಾಗಿದ್ದಂಥ ಲೊಕೇಶನ್ಗೆ ಅವಳ ಜೊತೆಗೆ ತೆರಳಿಬಿಡ್ತಾನೆ. ಆ ಚರ್ಚ್ ಮುಂದೆ ಕಾರನ್ನ ನಿಲ್ಲಿಸ್ಕೊಳ್ತಾನೆ. ಬೆಳಗಿನ ಜಾವ 3:15 ಸುಮಾರಿಗೆ ಅದೇ ಆರೋಪಿ ಡೆರಿಕ್ ಕಾರ್ನಲ್ಲಿ ಬರ್ತಾನೆ. ಮತ್ತು ಇವಾನ್ ಇನ್ನೂ ಕೂಡ ತನ್ನ ಕಾರಿನಿಂದ ಇಳಿಬೇಕಾದ್ರೆ ಡೆರಿಕ್ ಇದ್ದಕ್ಕಿದ್ದ ಹಾಗೆ ಐವನ್ ರಿಚರ್ಡ್ ಮಸ್ಕರೇನಸ್ ಅವರ ಸೊಂಟಕ್ಕೆ ಮತ್ತು ಕಾಲಿನ ಕೆಳಗೆ ಗೋಲಿಯನ್ನು ಇಳಿಸಿ ಪರಾರಿ ಆಗಿಬಿಡ್ತಾನೆ. ಸೊಂಟ ಮತ್ತು ಕಾಲಿನ ಭಾಗಕ್ಕೆ ಗಂಭೀರವಾಗಿ ಗಾಯಗೊಂಡಂಥ ಐವನ್ ರಸ್ತೆಯಲ್ಲೇ ಕುಸಿದು ಬಿದ್ದು ಬಿಡ್ತಾರೆ. ತೀವ್ರವಾದಂಥ ನೋವಿನಿಂದ ಸ್ಥಳದಲ್ಲೇ ಉಸಿರನ್ನು ಚೆಲ್ಲಿಬಿಡ್ತಾರೆ. ಐವನ್ ರಿಚರ್ಡ್ ಮಸ್ಕರೇನಸ್ ಮುನ್ನಾ ಎಂಬ ಹೆಸರಿನಿಂದಲೂ ಕೂಡ ಪರಿಚಿತರಾದಂಥ ವ್ಯಕ್ತಿ. ಇವರ ಹಿನ್ನೆಲೆಯೂ ಕೂಡ ಏನು ತುಂಬ ಒಳ್ಳೆಯದಾಗಿಲ್ಲ. ಯಾಕೆಂದರೆ ಈ ಹಿಂದೆ ಉಡುಪಿ ನಗರ ಪೊಲೀಸ್ ಠಾಣೆ ರೌಡಿ ಶೀಟರ್ ಇವರು. ಕುಕ್ಕಿಕಟ್ಟೆ ಪಿಟಿ ನಾಗೇಶ ಇವ್ರ ಪ್ರಕರಣದ ಪ್ರಮುಖ ಆರೋಪಿ. ಈ ಪಿಟಿ ನಾಗೇಶ ಅವರ ತಂಡ ಹಲವು ಬಾರಿ ಐವನ್ ಅವರ ಹತ್ಯೆಗೆ ಸಂಚು ರೂಪು ಮಾಡಿದ್ರಂತೆ. ಆದರೆ ಅದ್ಯಾವುದು ಕೂಡ ಸಕ್ಸಸ್ ಆಗಿರಲಿಲ್ಲ. ಇದೀಗ ಐವನ್ ಡೆರಿಕ್ ದಾಳಿಗೆ ಬಲಿಯಾಗಿರೋದು ಪ್ರಕರಣಕ್ಕೆ ಮತ್ತಷ್ಟು ಕುತೂಹಲವನ್ನು ಮೂಡಿಸಿದೆ.
ಇನ್ನು ಹೆಮ್ಮಾಡಿ ಸಮೀಪದ ಕನ್ನಡ ಕುದ್ರು ಮೂಲದ ಪ್ರಸ್ತುತ ಕುಂದಾಪುರದ ಫ್ಲ್ಯಾಟ್ ಒಂದರಲ್ಲಿ ವಾಸವಾಗಿದ್ದಂಥ 55 ವರ್ಷದ ಡೆರಿಕ್ ಕ್ರಾಸ್ತಾನನ್ನು ಭಟ್ಕಳದ ಬೆಳಕೆ ಹೇರಬುಡಿಕೆ ಎಂಬಲ್ಲಿ ಶನಿವಾರ ಬಂಧನ ಕೂಡ ಮಾಡಲಾಗಿದೆ. ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಿಕ್ಕೆ ಪೊಲೀಸ್ನವರು ಕೂಡ ಮುಂದಾಗಿದ್ದಾರೆ. ಆದರೆ ಈತನನ್ನು ಸೆರೆ ಹಿಡಿದಿದ್ದು ಹೇಗೆ ಅದು ಕೂಡ ತುಂಬ ರೋಚಕವಾಗಿದೆ. ನೋಡಿ, ಹಂತಕ ಡೆರಿಕ್ ಕ್ರಾಸ್ತಾ ಜಿಂಕೆಯಂತೆ ಓಡಿ ಹೋಗಿಬಿಟ್ಟಿದ್ದ. ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆಗೆ ಇದು ಪ್ರತಿಷ್ಠೆಯ ಸವಾಲು ಕೂಡ ಆಗಿತ್ತು. SP ಹರಿರಾಮ್ ಶಂಕರ್ ಅವರ ಆದೇಶದ ಮೇರೆಗೆ 3 ವಿಶೇಷ ತನಿಖಾ ತಂಡಗಳನ್ನು ಕೂಡ ರಚನೆ ಮಾಡಿ ಹಂತಕನ ಬೇಟೆಗೆ ರಂಗಕ್ಕಿಳಿದಿದ್ರು. ಮೊಬೈಲ್ ಟವರ್ ಮತ್ತು ಗುಪ್ತಚರ ಮಾಹಿತಿ ಇವೆರಡನ್ನೂ ಕೂಡ ಬೆನ್ನಟ್ಟಿದಂಥ ಉಡುಪಿ ಪೊಲೀಸ್ನವರು ಈ ಕೃತ್ಯ ನಡೆದಂಥ 24 ಗಂಟೆಗಳ ಒಳಗಾಗಿ ಭಟ್ಕಳದ ಬೆಳಕೆ ಎಂಬ ಹಳ್ಳಿಯ ಅಡಗು ದಾಣದ ಮೇಲೆ ಮಿಂಚಿನ ದಾಳಿಯನ್ನು ನಡೆಸಿ ಆತನನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಇನ್ನು ಹಿಡಿಯೋದಕ್ಕೆ ಪ್ರಮುಖ ಸಾಕ್ಷಿ ಜೊತೆಗಿದ್ದಂಥ ಮಹಿಳೆ, ಅವಳು ಎಲ್ಲವನ್ನೂ ಕೂಡ ಕಣ್ಣಾರೆ ನೋಡಿದ್ಲು. ಯಾಕೆಂದರೆ ಜೊತೆ ಕಾರಲ್ಲಿ ಬಂದಿದ್ದಲ್ವಾ ಐವನ್ ಜೊತೆಗೆ. ಆ ಕಡುಗತ್ತಲ ರಾತ್ರಿ ಕಾರ್ನ ಮುಂಭಾಗದ ಸೀಟ್ನಲ್ಲಿ ಕುಳಿತುಕೊಂಡು ಸಾಕ್ಷಾತ್ ಆ ಒಂದು ಸಾವಿನ ಲೈವ್ ನೃತ್ಯವನ್ನು ಕಣ್ತುಂಬಿಕೊಂಡಿದ್ಲು. ಉದ್ಯಮಿ ಐವನ್ ರಿಚರ್ಡ್ ಜೊತೆಯಲ್ಲಿದ್ದಂಥ ಆ ಮಹಿಳೆ ಆಕೆಯ ಕಣ್ಣೆದುರೇ ಹಂತಕ ಡೆರಿಕ್ ಪಿಸ್ತೂಲ್ನ ಟ್ರಿಗರ್ನ ಒತ್ತುಬಿಟ್ಟಿದ್ದ. ಒದಾಡೋದನ್ನು ನೋಡಿ ಆಕೆ ದಿಕ್ಕೆಟ್ಟು ಹೋಗಿಬಿಟ್ಟಿದ್ಲು. ಆ ಹಂತಕನ ಮುಖವನ್ನು ಸ್ಪಷ್ಟವಾಗಿ ಗುರುತಿಸಿದಂಥ ಆಕೆಯ ಒಂದೇ ಒಂದು ರಹಸ್ಯ ಹೇಳಿಕೆ ಇವತ್ತು ಆರೋಪಿ ಇಷ್ಟು ಬೇಗ ಸೆರೆಯಾಗೋದಕ್ಕೆ ಪ್ರಮುಖ ಕಾರಣಗಳು ಎನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ ಭಟ್ಕಳದ ಬೆಳಕೆ ಹೇರಬುಡಿಕೆ ಅನ್ನೋ ಹಳ್ಳಿಯ ದಟ್ಟ ಅಡಗುದಾಣದಲ್ಲಿ ಹಕ್ಕಿಯಂತೆ ಅಡಗಿದಂಥ ಹಂತಕನ ಕೋಟೆಯನ್ನು ಪೊಲೀಸ್ನವರು ಧ್ವಂಸ ಮಾಡೇ ಬಿಟ್ಟಿದ್ದಾರೆ. ಅಲ್ಲಿ ಹಕ್ಕಿಯಂತೆ ಅಡಗಿದಂಥ ಹಂತಕ ಡೆರಿಕ್ ಕ್ರಾಸ್ತನನ್ನು ಕತ್ತು ಪಟ್ಟಿ ಹಿಡಿದು ಕಂಬಿಯ ಹಿಂದೆ ಈಗ ತಳ್ಳಿಬಿಟ್ಟಿರೋದು. ಒಂದು ಕಡೆ ಅಹಂಕಾರದಿಂದ ಸವಾಲು ಹಾಕಿದ ಹಂತಕ ಈಗ ಕಾನೂನಿನ ಮುಂದೆ ಮಂಡಿಯೂರಿ ನಿಂತುಬಿಟ್ಟಿದ್ದಾನೆ. ಇನ್ನು ಡೆರಿಕ್ ಬಗ್ಗೆ ಹೇಳೋದಾದರೆ ಶ್ರೀಮಂತ ಉದ್ಯಮಿ ಕೂಡ ಹೌದು. ಈ ಕೃತ್ಯವನ್ನು ಎಸಗಲಿಕ್ಕೆ ತನ್ನದೇ ಆದಂಥ ಕಪ್ಪು ಮತ್ತು ಕೆಂಪು ಬಣ್ಣದ ಮಹೀಂದ್ರ ಥಾರ್ ಕಾರನ್ನು ಐಷಾರಾಮಿ ವಾಹನದಲ್ಲಿ ಆತ ಬಂದಿದ್ದ. ಈ ಕೃತ್ಯ ಎಸಗಿದ ತಕ್ಷಣ ಇದೇ ವಾಹನದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳಕ್ಕೆ ಎಸ್ಕೇಪ್ ಕೂಡ ಆಗಿದ್ದ. ಈತ ಈ ಕೃತ್ಯವನ್ನು ಮಾಡಲಿಕ್ಕೆ ಪರವಾನಗಿ ರಹಿತ ಅಥವಾ ಅಕ್ರಮ ಪಿಸ್ತೂಲನ್ನು ಬಳಸಿದಾನ ಅಥವಾ ಇಲ್ವಾ ಅನ್ನೋದು ಈಗ ಪೊಲೀಸ್ನವರು ಸದ್ಯ ತನಿಖೆ ನಡೆಸ್ತಾ ಇದ್ದಾರೆ. ಅದನ್ನು ಎಲ್ಲಿಂದ ತಂದ, ಯಾರು ಈತನಿಗೆ ಸಹಾಯ ಮಾಡಿದ್ದು ಅದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಒಟ್ಟಾರೆಯಾಗಿ ಇನ್ನಷ್ಟು ಮಾಹಿತಿ ಹೇಳಬೇಕು ಅಂದರೆ ಪ್ರಸ್ತುತ ಬಾರ್ಕೂರ್ನ ಕಚ್ಚೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು ಈ ಐವನ್ ಅನ್ನೋ ಮಾಹಿತಿ ಇದೆ. ಐವನ್ ರಿಚರ್ಡ್ ಅವರು ಮತ್ತು ಅವರು ತಮ್ಮ ಮೊದಲ ಪತ್ನಿಯಾದಂಥ ಸಲ್ಮಾ ಮಸ್ಕರೇನಸ್ ಅವರಿಂದ ದೂರ ಆಗಿದ್ದರಂತೆ. ಸ್ವಲ್ಪ ಖಿನ್ನತೆಗೊಳಗಾಗಿದ್ದರು. ಅದಾದ ಮೇಲೆ ಸುಮಾರು 7 ವರ್ಷಗಳಿಂದ ಬಾರ್ಕೂರು ಮೂಲದ ಮತ್ತೊಬ್ಬ ಮಹಿಳೆಯೊಂದಿಗೆ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಅಂದರೆ ಒಟ್ಟಿಗೆ ಜೀವಿಸ್ತಾ ಇದ್ದರು ಅನ್ನೋ ಮಾಹಿತಿಗಳು ಕೂಡ ತಿಳಿದು ಬರ್ತಾ ಇದೆ. ಇದು ಕೇವಲ ವೈಯಕ್ತಿಕ ದ್ವೇಷ ಅಂತರೂ ಅಲ್ಲ. ಇದರ ಹಿಂದೆ ಕರಾವಳಿಯ ಕೋಟಿ ರೂಪಾಯಿಯ ಸಿಗಡಿ ಉದ್ಯಮದ ಕರಾಳ ನೇಳಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಉದ್ಯಮಿಗಳ ಸೋಗಿನಲ್ಲಿದ್ದಂಥ ಈ ಇಬ್ಬರ ಮಧ್ಯೆ ನಡೆದಿದ್ದು ಅಪ್ಪಟ ಮಾಫಿಯಾ ಸ್ಟೈಲ್ ಒಂದು ಘೋರವಾದಂಥ ಘಟನೆ. ನೋಡಿ, ಹಗಲು ರಾತ್ರಿ ಜನ ಓಡಾಡ್ತಕ್ಕಂಥ ಕುಂದಾಪುರದ ಹೋಲಿ ರೊಸಾರಿಯೋ ಚರ್ಚ್ ರಸ್ತೆಯಲ್ಲಿ ಇಂಥ ಘಟನೆ ನಡಿಬಾರ್ದಿತ್ತು, ನಡೆದು ಹೋಗಿಬಿಡ್ತು. ಕೊನೆಗೂ ಈ ಆಟದಲ್ಲಿ ಗೆದ್ದಿದ್ದು ಯಾರು ಹಾಗಾದರೆ ಅನ್ನೋ ಚರ್ಚೆಗಳು ಉಳಿದು ಬಿಡುತ್ತೆ. ಕೋಟಿ ವ್ಯವಹಾರ ನಡೆಸ್ತಾ ಇದ್ದಂಥ ಇಬ್ಬರು ಉದ್ಯಮಿಗಳ ಅಹಂಕಾರ ಇವತ್ತು ಇಡೀ ಕರಾವಳಿಯನ್ನೇ ಕಣ್ಣೀರಿಡುವಂತೆ ಮಾಡಿರೋದು. ಆ ಗ್ರಾಮದವ್ರನ್ನ, ಇಡೀ ಕುಟುಂಬದವ್ರನ್ನ ಹಣದ ಜಗಳವನ್ನು ಕೂತು ಬಗೆಹರಿಸ್ಕೊಳ್ಬಹುದಿತ್ತು. ಆದರೆ ಕ್ಷಣಿಕ ಕೋಪದ ಮೃಗತನ ಇಬ್ಬರ ಬದುಕನ್ನು ಸರ್ವನಾಶ ಮಾಡಿಬಿಡ್ತು. ಒಬ್ಬರು ಜೀವ ಕಳೆದುಕೊಂಡು ಮಣ್ಣಾಗಿದ್ದಾರೆ, ಮತ್ತೊಬ್ಬರು ಹೆತ್ತವರು ಮತ್ತು ಹೆಂಡತಿ ಮಕ್ಕಳನ್ನು ಬೀದಿಗೆ ತಳ್ಳಿ ಜೈಲಿನ ಕತ್ತಲು ಕೋಣೆ ಸೇರಿಬಿಟ್ಟಿದ್ದಾರೆ. ಇನ್ನು ನೆಮ್ಮದಿಯ ಕರಾವಳಿಯಲ್ಲಿ ಈ ಥರದೊಂದು ಈ ಕಲ್ಚರ್ ಅಂದರೆ ಹೊಡೆದಾಟ ಬಡದಾಟ ನೆತ್ತರನ್ನ ಹರಿಸೋ ಕಲ್ಚರ್ ಎಂದಿಗೂ ಬರಬಾರ್ದು. ಆದರೆ ಪದೇ ಅದನ್ನೇ ಘಟನೆಗಳನ್ನು ಕೇಳ್ತಾ ಇದ್ದೀವಿ. ಒಟ್ಟಾರೆಯಾಗಿ ಕೋಪಕ್ಕೆ ಯಾರೂ ದಾಸರಾಗಬೇಡಿ, ಬದುಕನ್ನು ಮಣ್ಣು ಮಾಡಿಕೊಳ್ಬೇಡಿ ಅನ್ನೋದಷ್ಟೇ ನನ್ನ ಸಲಹೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.